ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ವಡಾಪಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಕಪ್ಪು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಕಪ್ಪು ಕೊತ್ತಂಬರಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಅಡುಗೆ ಸೋಡಾ, ಒಂದು 3 ಹಸಿಮೆಣಸಿನ್ಕಾಯಿ, 7ರಿಂದ 8 ಬೆಳ್ಳುಳ್ಳಿ ಹೆಸರು, ನಾವು 4ರಿಂದ 5 ಶುಂಠಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ಡೀಪ್ ಫ್ರೈ ಮಾಡಲು ಎಣ್ಣೆ. ಮೊದಲು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ ಇದನ್ನ ನೀರು ಹಾಕ್ದಂಗೆ ರುಬ್ಕೊಳ್ಬೇಕು. ಇದೇ ಮೇನ್ ಪೇಸ್ಟು ವಡಾಪಾವ್ಗೆ. ನೋಡಿ, ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿಲ್ಲ, ಈ ಥರ ತರಿಯಾಗಿ ರುಬ್ಕೊಳ್ಬೇಕು, ನೀರು ಹಾಕ್ಬೇಡಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕರಿಬೇವು, ರುಬ್ಬಿಟ್ಕೊಂಡಿರೋ ಮಸಾಲೆ, ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ನೀವು ಬೇಕಿತ್ತಂದರೆ ಇದಕ್ಕೆ ಹಿಂಗು ಸೇರಿಸ್ಕೋಬೋದು, ನಾನು ಹಾಕಿಲ್ಲ. ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮುಕ್ಕಾಲು ಭಾಗ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಿಮಗೆ ಕೊತ್ತಂಬರಿ ಸ್ವಲ್ಪ ಕಡಿಮೆ ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪು ಚೆಕ್ ಮಾಡ್ಕೊಳ್ಳಿ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇರಬೇಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಸೋಡಾ, ನಾವು ಮಸಾಲೆಗೂ ಉಪ್ಪು ಹಾಕಿರೋದ್ರಿಂದ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಾಗಬಾರ್ದು. ನೋಡಿ, ಈಗ ಇದು ರೆಡಿ ಇದೆ. ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಈ ಹದ ಇರಬೇಕು. ಈಗ ನಾವು ಇದನ್ನ ಒಂದು 5 ನಿಮಿಷಕ್ಕೆ ಇಡೋಣ. ಈಗ ನಮ್ಮ ಆಲೂ ಮಸಾಲ ತಣ್ಣಗಾಗಿದೆ. ಈಗ ನಾವು ಇದನ್ನ ಸಣ್ಣದಾಗೂ ಇಲ್ಲ, ಒಂದು ಮೀಡಿಯಮ್ ಸೈಜ್ ಬಾಲ್ಸ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ನಮೀಗ ಆಲೂ ಬಾಲ್ಸ್ ಎಲ್ಲ ರೆಡಿ ಇದೆ. ಡಿಪ್ ಮಾಡಿ ಫ್ರೈ ಮಾಡಿ ತೆಗೆಯೋಣ. ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾವು ಇದಕ್ಕೆ ಮಾಡಿಟ್ಟಿರೋ ಆಲೂಗಡ್ಡೆದ ಉಂಡೆಗಳನ್ನ ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಈಗ ನಾವು ಗ್ಯಾಸ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನಿಧಾನಕ್ಕೆ ತಿರ್ಸ್ಕೊಡಿ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನ ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಈಗ ನಮ್ಮ ಆಲೂ ಬೋಂಡ ಈಗ ರೆಡಿ ಇದೆ. ನಾವೀಗ ಇದನ್ನ ವಡಾಪಾವಾಗಿ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಒಂದು 4 ಬ್ರೆಡ್ ತೊಗೊಂಡಿದ್ದೀನಿ. ಇದು ವಡಾಪಾವ್ ಬ್ರೆಡ್ ಅಂತ ಕೇಳಿದ್ರೇ ಕೊಡ್ತಾರೆ, ಸ್ವೀಟ್ ಹೌಸಲ್ಲಿ ಸಿಗುತ್ತೆ. ಇದನ್ನ ನಾನು ಮುಕ್ಕಾಲು ಭಾಗ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಾನಿವಾಗ 2 ಟೈಪಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಒಂದು ಗ್ರೀನ್ ಚಟ್ನಿ, ಇನ್ನೊಂದು ಶೇಂಗಾ ಚಟ್ನಿ ಪುಡಿ. ಇದು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದರಲ್ಲಿ ನೀವು ನೋಡ್ಕೋಬೋದು. ಫಸ್ಟು ಬ್ರೆಡ್ ಪೀಸ್ ಈ ಥರ ಓಪನ್ ಇರುತ್ತೆ. ಅದಕ್ಕೆ ನಾವು ಶೇಂಗಾ ಪುಡಿನ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರೊಳಗೆ ನಾವು ಮಾಡಿಟ್ಟಿರೋ ಆಲೂ ಬೋಂಡನ ಈ ರೀತಿ ಇಡೋಣ. ಈ ರೀತಿ ಇಟ್ಟು ಹೀಗೆ ಸರ್ವ್ ಮಾಡಬೇಕು. ಅದಕ್ಕೆ ನಾವು ಮಾಡಿಟ್ಟಿರೋ ಚಟ್ನಿ ಹಾಕ್ಕೊಳ್ಳೋಣ. ಈ ಚಟ್ನಿಗೆ ನಾನು ಕೊತ್ತಂಬರಿ, ಸ್ವಲ್ಪ ಪುದೀನ, ಉಪ್ಪು, ನಿಂಬೆಹಣ್ಣು
ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಈ ರೀತಿ ಆಲೂ ಬೋಂಡ ಇಟ್ಟು ಈ ರೀತಿ ಸರ್ವ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ 2 ಟೈಪಲ್ಲಿ ವಡಾಪಾವ್ ರೆಸಿಪಿ ಈಗ ರೆಡಿ ಇದೆ. ಒಂದು ಶೇಂಗಾ ಚಟ್ನಿ, ಒಂದು ಗ್ರೀನ್ ಚಟ್ನಿಯಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದು ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ನಿಮ್ಮ ಮನೇಲೇ ಮಾಡ್ಕೋಬೋದು. ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಈ ಚಾನಲ್ನ ಲೈಕ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.